ಕೇಳಿಸ್ತಾ ಇದೆಯಾ? ನೋಡಿ, ಆ ವೈದೇಹಿ ಮನೆ ಬಿಟ್ಟು ಹೋದಾಗಿದ್ಲು ಅವಳು ಎಲ್ಲಿದ್ದಾಳೆ ಅಂತ ಸುಳಿವೇ ಸಿಕ್ಕಿಲ್ಲ. ಆ ಸೂರ್ಯನಾರಾಯಣನಂತೂ ಏನೂ ಮಾಡೋದಕ್ಕಾಗಲಿಲ್ಲ. ಇಷ್ಟು ವರ್ಷ ಆದರೂ ಜೈಲಲ್ಲಿ ನಿಮ್ಮ ತಂದೆ ತಾಯಿ ಕೊಳಿತಾ ಇರೋದಕ್ಕೆ ಇವಳನ್ನ ಮುಗಿಸಿದ್ರೆ ಅಟ್ಲೀಸ್ಟ್ ಸೇಡು ತೀರಿಸ್ಕೊಂಡು ಹಾಗಾಗತ್ತೆ. ಆ ವೇದಾಂತ ಅವಳನ್ನು ಹುಡುಕಿಸ್ಬೇಕು ಅಂತ ಇದ್ದಾನೆ. ಅಷ್ಟರಲ್ಲಿ ಸಾಧ್ಯ ಆದರೆ ನಾಳೆ ಬೆಳಗಾಗೋದ್ರೊಳಗಡೆ ಅವಳ ಕತೆ ಮುಗ್ದಿರಬೇಕು. ನಿಂತ್ಕೋ. ನೀನ್ ಯಾಕೆ ಬಂದೆ ಇಲ್ಲಿಗೆ? ಸರಿ, ನೀನು ತಡ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಾವು ಹೋಗಿ ವೈಜಯಂತಿ ಅಮ್ಮನ ವಾಪಸ್ ಕರ್ಕೊಂಬರೋಣ. ಆದರೆ ಇಷ್ಟೊತ್ತಲ್ಲ ವೇದಾಂತ್, ಬೆಳಿಗ್ಗೆ ಹೋಗೋಣ ಬಿಡು. ಲೇಟ್ ಆದರೂ ಪರವಾಗಿಲ್ಲ ಮೂಲ್ಯ. ಒಟ್ಟೆ ನನಗೆ ವೈಜಯಂತಿ ಅಮ್ಮ ಮನೆಗೆ ಬರಬೇಕು. ಅಲ್ಲಿವರೆಗೂ ನಂಗೆ ನೆಮ್ಮದಿ ಇಲ್ಲ. ಸರಿ, ಬಾ ಹೋಗೋಣ. ಏಯ್, ನೀನು ಯಾಕೆ ಇಲ್ಲಿಗೆ ಬಂದೆ? ಇಲ್ಲಿಗೆ ಬರ್ದೆ ಇನ್ನೆಲ್ಲಿ ಹೋಗ್ಲಿ ಸುಹಾಸಿನಿ? ಏಯ್, ಮೊದಲು ಇಲ್ಲಿಂದ ಎದ್ದು ಹೋಗು. ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ. ನಿನಗೆ ಹೇಳ್ತಾ ಇರೋದು ಹೋಗು ಅಂದೆ. ಈ ಹತ್ರ ಮಾತಾಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಏನಂದ್ರೆ ನನ್ನ ಹತ್ರನೇ ಮಾತಾಡೋದಕ್ಕೆ ನಿನಗೆ ಇಷ್ಟ ಇಲ್ವಾ? ಚೆನ್ನಾಗಿರಲ್ಲ ನೋಡು. ಮೊದಲಿನಿಂದ ಎದ್ದು ತೊಲಗು. ಯಾಕೆ ಸುಹಾಸಿನಿ? ಮನೆ ಯಜಮಾನಿನೇ ಮನೆಯಿಂದ ಹೊರಗೆ ಹೋಗು ಅಂತ ಹೇಳ್ತಿದ್ಯಾ? ಎಷ್ಟು ಧೈರ್ಯ ಇರ್ಬೋದು ನಿಂಗೆ ಅಲ್ಲ? ಏಯ್, ನನಗೆ ಕಿವಿ ಕೇಳಿಸುತ್ತೆ, ನಿನಗೂ ಕೇಳಿಸುತ್ತೆ ಅಂದ್ಕೊಂಡಿದ್ದೀನಿ. ತುಂಬ ಅನ್ಯಾಯ ಮಾಡಿದ್ಯಾ, ತುಂಬ ಮೋಸ ಮಾಡಿದ್ಯಾ. ಇವತ್ತಲ್ಲ ನಾಳೆ ನೀನು ಬದಲಾಗ್ತೀಯ ಅಂತ ಅಂದ್ಕೊಂಡಿದ್ದೆ. ಸದ್ಯದಲ್ಲೇ ನಿನ್ನ ಅಹಂಕಾರ ದರ್ಪನ ನಾನು ಮಣ್ಪಾಲ್ ಮಾಡ್ತೀನಿ. ಏಯ್, ತಲೆಗಿಲೆ ಕೆಟ್ಟಿದ್ಯಾ ನಿನಗೆ? ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಾ ಇದ್ಯಾ? ನನ್ನ ಮುಂದೆ ನಿಂತ್ಕೊಂಡು ಒಂದು ಮಾತಾಡೋದಕ್ಕೇನೆ ಹೆದರ್ತಾ ಇದ್ದೆ ಅಂಥವಳು ನನ್ನನ್ನೇ ಹೆದರ್ಸೋ ಲೆವೆಲ್ಗೆ ಡೈಲಾಗ್ ಹೊಡಿತಾ ಇದೆಯಾ? ಇದೆ ಸತ್ಯಕ್ಕಿರೋ ಶಕ್ತಿ. ನೀನು ಸತ್ಯದ ಹಾದಿಲಿ ನಡೆದ್ರೆ ನಿನಗೂ ಇದೇ ಆತ್ಮವಿಶ್ವಾಸ ಇರುತ್ತೆ. ಇಲ್ಲಿವರೆಗೂ ನಿನ್ನನ್ನು ನೋಡಿ ಹೆದರ್ಕೊಳ್ಳೋ ವೈದೇಹಿನ ನೋಡ್ತಿದ್ದೆ. ಇನ್ಮೇಲೆ ನಿನ್ನನ್ನು ಎದುರಿಸೋ ವೈದೇಹಿನ ನೋಡ್ತೀಯ. ಪ್ರತಿದಿನ ಪ್ರತಿ ಕ್ಷಣ ನೀನು ಮಾಡಿರೋ ಒಂದೊಂದು ಪಾಪನೂ ನಾನು ನಿನಗೆ ನೆನಪಿಸ್ತಾ ಹೋಗ್ತೀನಿ. ನೀನು ಮಾಡಿರೋ ಒಂದೊಂದು ಪಾಪಕ್ಕೂ
ಕೈಯಾರೆ ಪ್ರಾಯಶ್ಚಿತ ಮಾಡೋ ಹಾಗೆ ಮಾಡಿ. ಯಾಕೋ ತುಂಬಾ ಜಾಸ್ತಿ ಆಗ್ತಾ ಇದೆ ಕಣ್. ಇನ್ನು ಒಂದೇ ಒಂದು ಮಾತಾಡಿದ್ರು ಎಲ್ಲಿ ನನ್ನ ಮಗ ವೇದಾಂತ್? ನಿನ್ನ ಮಗ? ಯಾರು ನಿನ್ನ ಮಗ? ವೇದಾಂತ್ ವಶಿಷ್ಠ. ನಾನು ನನ್ನ ಮಗನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಎಲ್ಲಿ ನನ್ನ ಮಗ ವೇದಾಂತ್? ನಿನ್ನ ಹತ್ರ ನಂದೇನು ಮಾತು? ಹುಷಾರಾಗಿರು ಸುಹಾಸಿನಿ. ಅಮ್ಮ, I'm really sorry, Ma. I'm really sorry. ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ ಅಮ್ಮ. ಸಾರಿ ಯಾಕೆ ಕೇಳ್ತಿದ್ದೀರಾ ವೇದಾಂತ್ ಅವರೇ? ಪರಿಸ್ಥಿತಿಗೆ ಸಿಕ್ಬಿದ್ದು ನೀವು ಹೀಗೆ ಮಾಡಿರ್ತೀರ ಹೊರತು ಬೇಕು ಅಂತ ಮಾಡಿರಲ್ಲ. ತುಂಬ ಯೋಚನೆ ಮಾಡಬೇಡಿ. ತಪ್ಪಿಗೆ ಕ್ಷಮೆ ಕೇಳಬೇಕು, ಆದರೆ ಅಚಾತುರ್ಯಕ್ಕಲ್ಲ. ಅಮ್ಮ, ನಿಮಗೆ 100 ವರ್ಷ. ನಾವಿಬ್ರು ನಿಮ್ಮನ್ನ ಕರ್ಕೊಂಡು ಬರೋಣ ಅಂತ ಹೊರಟಿದ್ವಿ. ತಪ್ಪು ತಿಳ್ಕೊಬೇಡಿ. ನನಗೆ ಮನೆ ಬಿಟ್ಟಿರೋಕ್ಕಾಗಲಿಲ್ಲ. ಅದಕ್ಕೆ ಹುಚ್ಚು ಮನಸ್ಥಿತಿಲಿ ಬಂದ್ಬಿಟ್ಟೆ. ವೇದಾಂತ್ ಅವರೇ, ನೀವು ಖಂಡಿತವಾಗ್ಲೂ ನನ್ನನ್ನು ಮನೆ ಒಳಗೆ ಸೇರಿಸ್ಕೋತೀರಾ ಅನ್ನೋ ನಂಬಿಕೆಯಲ್ಲಿ ಬಂದಿದ್ದೀನಿ. ಯಾವ ಋಣಾನು ಬಂದಾನೋ ಏನೋ, ಈಗ ಮನೆಗೆ ಬಂದು ಸೇರಿಕೊಂಡೆ. ಆದರೆ ಮತ್ತೆ ಅಮ್ಮ, ನೀವೀಗ ದಯವಿಟ್ಟು ಕೈಬಿಡಿ. ಇದು ನಿಮ್ಮ ಮನೆ, ನೀವು ಇಲ್ಲೇ ಇರಬೇಕು. ಇನ್ನು ಮುಂದೆ ಯಾವತ್ತೂ ನನ್ನಿಂದ ಈ ತಪ್ಪಾಗೋದಿಲ್ಲ. ಐ ಆಮ್ ಸಾರಿ ಮಾ. ಹೌದಮ್ಮ, ವೇದಾಂತ್ ಅಂತೂ ಎಷ್ಟು ಬೇಜಾರು ಮಾಡ್ಕೊಂಡಿದ್ದ ಗೊತ್ತಾ? ಕರೆಕ್ಟಾಗಿ ಊಟ ತಿಂಡಿ ಏನೂ ತಿಂತಾನೇ ಇರಲಿಲ್ಲ. ಈಗ ನೋಡಿ ಎಷ್ಟು ಖುಷಿಯಾಗಿದ್ದಾನೆ ಅಂತ. ಮನೆ ಬಿಟ್ಟು ಹೋದವಳು ಇದ್ದಕ್ಕಿದ್ದ ಹಾಗೆ ಹೇಗೆ ವಾಪಸ್ ಬಂದ್ಲು? ನೋಡಿದ್ರೆ ತುಂಬಾ ಕಾನ್ಫಿಡೆಂಟ್ ಆಗಿರೋ ಹಾಗಿದೆ. ನನ್ನ ಮುಂದೆನೆ ಕಾಲ ಮೇಲೆ ಕಾಲು ಹಾಕೊಂಡು ಕುತ್ಕೋತಾಳೆ. ಅಮ್ಮ, ಇನ್ನು ಮುಂದೆ ಯಾವತ್ತೂ ನೀವು ನಮ್ಮ ಜೊತೆನೇ ಇರಬೇಕು. ಅಮ್ಮ ಪ್ಲೀಸ್ ಇಲ್ಲೇ ಇರಿ. ಇರ್ತೀನಿ. ಥ್ಯಾಂಕ್ ಯು. ದೊಡ್ಡವ್ರೆ, ನಿಮಗೆ ತಿಂಡಿಲಿ ಏನಿಷ್ಟ? ಯಾವುದಾದ್ರೂ ಪರವಾಗಿಲ್ಲಪ್ಪ, ಆದರೆ ದೋಸೆ ಅಂದರೆ ತುಂಬ ಇಷ್ಟ. ಅದು ಹೋಟ್ಲ್ದಲ್ಲ, ನಮ್ಮಮ್ಮ ಮಾಡ್ತಾಯಿದ್ರು. ಕಾವಲಿ ಮೇಲೆ ದೋಸೆ ಸುಡ್ತಾ ಇರಬೇಕಾದ್ರೆ ಶೇಂಗಾ ಪುಡಿ ಉದುರಿಸಿ 1-2 ಚಮಚ ತುಪ್ಪ ಹಾಕ್ಬಿಟ್ರೆ ಆಹಾ, ಅದು ರುಚಿನೇ ಬೇರೆ. ದೊಡ್ಡವ್ರೆ, ಮತ್ತೆ ಇನ್ನೇನು ನೆನಪಿದೆ ನಿಮ್ಮ ತಾಯಿ ಬಗ್ಗೆ, ಮತ್ತೆ ನಿಮ್ಮ ಚೈಲ್ಡ್ಹುಡ್ ಬಗ್ಗೆ? ನನ್ನ ಚೈಲ್ಡ್ಹುಡ್ ಮೋಸ್ಟ್ಲಿ ನಾರ್ಮಲ್ ಆಗಿ ನಡೆದಿರಬೇಕು. ಏನಂತ ವಿಶೇಷವಾದ ಘಟನೆಗಳು ನಡೆದಾಗ ನನಗೆ ಯಾವುದು ನೆನಪಿಲ್ಲ. ಆದರೆ ನಮ್ಮ ತಾಯಿ ಮಾತ್ರ ತುಂಬ ಚೆನ್ನಾಗಿ ನೆನಪಿದ್ದಾರೆ. ಹಾಗಿದ್ರೆ ನೀವು ನಿಮ್ಮ ಹೆಂಡತಿನ ಹೇಗೆ ಮರೆಯಕ್ಕೆ ಸಾಧ್ಯ? ಏನಂದ್ರೆ ಹೆಂಡತಿ? ಅದು ಅದು ಹೆಂಡತಿ, ಮಕ್ಕಳು, ನಿಮ್ಮ ಮನೆ, ಇದೆಲ್ಲ ಯಾವುದು ಜ್ಞಾಪಕ ಇಲ್ವಾ? ನನ್ನ ಮದುವೆ ಆಗಿತ್ತು, ಮಕ್ಕಳು ಇದ್ರು, ಮನೆನೂ ಇತ್ತು. ಆದರೆ
ಅವ್ರು ಯಾರು ಸರಿಯಾಗಿ ನನಗೆ ಬರ್ತಿಲ್ಲ. ದೊಡ್ಡವ್ರೆ ಹಂಗೆ ಇನ್ನೊಂದು ಚೂರು ನೆನ್ಪು ಮಾಡ್ಕೊಳ್ಳಿ. ಆಗುತ್ತೆ ನಿಮ್ಮ ಕೈಲಿ, ನೆನ್ಪು ಮಾಡ್ಕೊಳ್ಳಿ. ಜ್ಞಾಪಕ ಬರುತ್ತೆ ಅಲ್ಲ, ನೆನ್ಪು ಮಾಡ್ಕೊಳ್ಳಿ ದೊಡ್ಡವ್ರೆ. ಅಲ್ಲೇ ಅಲ್ಲೇ ಹತ್ರದಲ್ಲಿದ್ದೀರಾ, ಒಂಚೂರು ನೆನ್ಪು ಮಾಡ್ಕೊಳ್ಳಿ, ಒಂಚೂರು ನೆನ್ಪು ಮಾಡ್ಕೊಳ್ಳಿ. ತುಂಬ ಸರಿ ಪ್ರಯತ್ನ ಪಟ್ಟಿದ್ದೀನಿ, ಅದು ಮಾತ್ರ ನೆನಪಿಗೆ ಬರಲ್ಲ. ಹೆಚ್ಚಾಗಿ ಯೋಚನೆ ಮಾಡಿದಷ್ಟು ತಲೆನೋವು ಜಾಸ್ತಿ ಆಗುತ್ತೆ. ಸರಿ ದೊಡ್ಡವ್ರೆ, ನೀವು ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಕಾಫಿ ಕುಡೀರಿ, ಕಾಫಿ ಕುಡೀರಿ. ಶಾಂತ ಕಳ್ಳನ ಮಗ ಇದ್ದಂಗಿದ್ದಾನೆ. ಹೌದಾ? ಏನಾಯ್ತು? ರಾಯರ ಹತ್ರ ಏನೇನೋ ಮಾತಾಡ್ತಾವನ. ಅಲ್ಲ, ಹೆಂಡತಿ ಮಕ್ಕಳು ಮನೆ ಅಂದರೆ ಈ ಅಪ್ಪಂಗೆ ಏನು ಮಾಡಿದ್ರು ನೆನ್ಪು ಬರ್ತಾ ಇಲ್ವಲ್ಲ. ಇವ್ರ ಹತ್ರ ವಿಚಾರ ತಿಳ್ಕೊಂಡು ರೌಡಿ ಮೇಡಮು ಬಡ ಬಾಸ್ಗೆ ನಾನು ಯಾವಾಗ ಹೇಳೋದು? ಈ ಕೊಂಪೆಯಿಂದ ಯಾವಾಗ ಆಚೆ ಹೋಗೋದು? ದೇವ್ರೇ! ಈ ಕಾಂತ ಅದೇನ್ ಮಾಡ್ತಿದ್ದಾನೋ ಏನೋ, ಫೋನ್ ಮಾಡಿ ಒಂದು ಅಪ್ಡೇಟ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅವನಿಗೆ. ಇನ್ನೇನ್ ಮಾಡ್ತಿರ್ತಾನೆ, ಚೆನ್ನಾಗಿ ಆರ್ಡರ್ ಮಾಡ್ಕೊಂಡು ಬಿರಿಯಾನಿ ಗಿರಿಯಾನಿ ತಿಂತಾ ಇರ್ತಾನೆ. ಸಂಬಳ ಅಲ್ಲದೆ ಎಕ್ಸ್ಟ್ರಾ 5,000 ರೂಪಾಯಿ ಬೇರೆ ಕೇಳ್ತಾನೆ. ಫೋನ್ ಮಾಡಿ ಕೇಳ್ತೀನಿ. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಗೋಗಿ ಬರ್ತೀನಿ. ಚಲ ಇವನ ಕಾಲ್ ಬೇರೆ ರಿಸೀವ್ ಮಾಡ್ತಾ ಇಲ್ಲ. ಹೋಯ್ತು ನನ್ನ 5,000 ರೂಪಾಯಿ ಎಲ್ಲ ಹೋಯ್ತು. ದಿನಕ್ಕೆ 5,000 ರೂಪಾಯಿ ನೀನಲ್ಲಿ ಹೋಮ ಮಾಡ್ದಂಗೆ ಹೋಗ್ತಾ ಇದೆಯಲ್ಲಪ್ಪ. ಏನು ಮಾಡೋದು ಇವನಿಗೆ? ಯಾಕೆ ಕಟ್ ಮಾಡ್ತಾ ಇದೀಯಾ? ಯಾರ್ದು ಫೋನು? ಅದು ಅಮ್ಮ, ಅಮ್ಮ, ನಮ್ಮಮ್ಮ ಮಹಾತಾಯಿ. ಮಾತಾಡಪ್ಪ, ಮತ್ತೆ ಮಾತಾಡು. ಇವನ ಹಿಂಗೆ ಬಿಟ್ರೆ ಆಗಲ್ಲ. ದಿನಕ್ಕೆ 10,000 ತಿಂದಾಕ್ಬಿಡ್ತಾನೆ. ಕಾಂತೋ ಇವಾಗ ರಿಸೀವ್ ಮಾಡ್ರಿ ಅಂದ್ರೆ ನೀವು ಹೋಗೇನೆ. ಹಲೋ ಹಲೋ ಕಾಂತ, ಕಾಂತ. ರೌಡಿ ಮೇಡಮ್, ಅದೇನು ಬೇಗ ಹೇಳಿ. ನನ್ನ ಮಕ್ಕಳು ಇಲ್ಲೇ ಓಡಾಡ್ತಾ ಇರ್ತಾರೆ, ಅವ್ರುಗಳ ಹತ್ರ ಆದ್ರೆ ಲಾಕು ಕೊಡ್ತಾರೆ, ನನಗೆ ಸಾಕು. ರೀ ಕಾಂತ, ನಾನು ಮಾತಾಡ್ತಿರೋದು ಕೇಳಿಸ್ತಿದೇನ್ರಿ? ಏನು ಮಾಡ್ತಾ ಇದೀಯಾ ಶಾಂತಣ್ಣ? ಅದು 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 ಫೋನು ಕಸ್ಟಮರ್ ಕೇರ್. ಹೌದಾ? ಸೈಟ್ ಕೊಡ್ತೀನಿ ಅಂತ ಹೇಳಿದ್ರು, ಅಥವಾ ಮನೆ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿದ್ರು, ಅಥವಾ ಹೆಣ್ಣು ಕೊಡ್ತೀನಿ ಅಂತ ಹೇಳಿದ್ರು? ಮಗನೇ, ನಮಗೆ ಮಾರ್ಸಕ್ ನೋಡ್ತೀಯ? ನಾನೇನು ಮಾಡಿಲ್ಲ ಅಣ್ಣ, ನಾನೇನು ತಪ್ಪು ಮಾಡಿಲ್ಲ ಅಣ್ಣ. ಅಯ್ಯೋ ಬಿಟ್ಬಿಡಿ, ನಮ್ಮ ಅಮ್ಮ ಫೋನ್ ಮಾಡಿದ್ದು. ಸತ್ಯವಾದ ನಮ್ಮ ಅಮ್ಮ ಫೋನ್ ಮಾಡಿದ ಅಣ್ಣ, ಬಿಟ್ಬಿಡಿ ಅಣ್ಣ. ಏನಮ್ಮ ಇದು? ಕೆಮ್ಮು ಬಂದಾಗ ಯಾರ ಹತ್ರ ಆದ್ರೂ ನೀರು ತರಿಸ್ಕೊಂಡು ಕುಡಿಬೇಕು ಅಲ್ವಾ? ಕೇಳಿದೆ ಕಣೆ, ಆಗಲೇ ಸುಹಾಸಿನಿ ಇಲ್ಲಿ ಓಡಾಡ್ತಾ ಇದ್ಲು. ಅದಕ್ಕೆ ಒಂದು ಲೋಟ ನೀರು ತಂದು ಕೊಡು ಅಂತ ಕೇಳಿದೆ. ನಾನು ಫೋನಲ್ಲಿದ್ದೀನಿ, ಮೆತ್ತ ಕೆಮ್ಮು ಅಂತ ನನಗೆ ಹೇಳಿದ್ಲು. ನನಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿದ್ಲು. ಬಿಡಿಮ್ಮ, ಅವಳಿಗೊಂಚೂರು ಮಾನವೀಯತೆ ಅನ್ನೋದೇ ಇಲ್ಲ. ವೈದೇಹಿ, ನಿನಗೊಂದು ವಿಷಯ ಜ್ಞಾಪಕ ಇದೆಯಾ? ಅವಳು ಚಿಕ್ಕವಳಾಗಿದ್ದಾಗ ಸಿಕ್ಕಾಪಟ್ಟೆ ಜ್ವರ ಬಂದಿತ್ತು. ನಿಮ್ಮ ತಂದೆ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ರು. ಆಗ ನನಗೇನು ಮಾಡಬೇಕು ಅಂತ ತೋಚಲಿಲ್ಲ. ಜಡಿ ಮಳೆ ಬೇರೆ. ಆ ಮಳೆಯಲ್ಲಿ ಅವಳನ್ನ ಆಸ್ಪತ್ರೆಗೆ ನಾನು ಕರ್ಕೊಂಡು ಹೋಗಿದ್ದೆ. ಆದರೆ ಇವತ್ತು ನಾನು ಇಷ್ಟು ಕೆಮ್ತಾ ಇದ್ರು ನನಗೊಂದು ಲೋಟ ನೀರು ತಂದುಕೊಳ್ಳಿಲ್ಲ, ಗೊತ್ತಾ? ಮಕ್ಕಳು ಚಿಕ್ಕವರಾಗಿದ್ದಾಗಲೂ ನಾವೇ ಸೇವೆ ಮಾಡಬೇಕು, ದೊಡ್ಡವರಾದ್ಮೇಲೂ ನಾವೇ ಸೇವೆ ಮಾಡಬೇಕು. ನಮ್ಗೆ ಯಾರೂ ಆಗಲ್ಲ ಕಣೆ.
ಅಮ್ಮ ಇನ್ಮೇಲೆ ಸುಹಾಸಿನಿ ನಿನಗೆ ಹೇಗೆ ಸೇವೆ ಮಾಡ್ತಾಳೆ ಅಂದರೆ ನೀನು ಕನ್ಸು ಮನಸ್ಸಿನಲ್ಲೂ ಯೋಚನೆ ಮಾಡಿರಬಾರ್ದು, ಹಾಗೆ ನೋಡ್ಕೋತಾಳೆ. ವೈದೇಹಿ ನೀನು ಪೆದ್ದು ಕಡೆ. ಅವಳು ಬದಲಾಗ್ತಾಳೇನೆ, ಯಾವತ್ತಿಗೂ ಬದಲಾಗಲ್ಲ. ನಾಯಿ ಬಾಲ ಯಾವತ್ತಿದ್ರೂ ಡೊಂಕೆ. ನಾಯಿ ಬಾಲ ಡೊಂಕಿರ್ಬೋದಮ್ಮ, ಆದರೆ ನಾನು ಸುಹಾಸಿನಿನ ಸರಿ ಮಾಡ್ತೀನಿ. ಅವಳು ಸರಿ ಹೋಗ್ತಾಳೆ. ಏನೇ ಮಾಡ್ತೀಯಾ? ಈಗ ನೋಡು, ಸುಹಾಸಿನಿನೇ ನಿನಗೆ ನೀರು ತಂದು ಕೊಡ್ತಾಳೆ. ಅಷ್ಟೇ ಯಾಕೆ, ಇನ್ಮೇಲೆ ನಿನ್ನ ಯೋಗಕ್ಷೇಮ ಎಲ್ಲ ಅವಳೇ ವಿಚಾರಿಸ್ಕೊಳ್ಳೋದು. ಏ ಸುಮ್ಮನಿರೆ, ಅವಳು ನಿನ್ನ ಮಾತು ಎಲ್ಲೇ ಕೇಳ್ತಾಳೆ? ಕೇಳ್ತಾಳಮ್ಮ, ಕೇಳೋ ಹಾಗೆ ನಾನು ಮಾಡ್ತೀನಿ. ಈಗ ಅವಳೇ ನಿನಗೆ ಅವಳ ಕೈಯಾರೆ ನೀರು ತಂದು ಕೊಡ್ತಾಳೆ, ನೋಡ್ತಾ ಇರು. ಲೇ ಅಲ್ವೇ, ಏನು ಮಾಡ್ತೀಯ ಲೇ ವೈದೇಹಿ, ಏನು ಮಾಡ್ತೀಯ? ಅಣ್ಣ ದಯವಿಟ್ಟು ಬಿಟ್ಬಿಡಿ, ನಾನೇನು ಮಾಡಿಲ್ಲ ಅಣ್ಣ. ಏಯ್ ನನ್ನ ಮಗನೇ ನಮ್ಮ ಮುಂದೆ ಸುಳ್ಳು ಹೇಳ್ತೀಯಾ? ಹೇಳು, ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದೀಯಾ? ರಾಯರ ಬಗ್ಗೆ ಯಾಕೆ ವಿಚಾರ ಮಾಡ್ತಾ ಇದೀಯಾ? ಇಲ್ಲ ಅಣ್ಣ. ಹಾಕೋ. ಹೇಳ ಅಣ್ಣ ಸತ್ಯವಾಗ್ಲು ಅಣ್ಣ, ನಮ್ಮ ಅಮ್ಮ ಫೋನ್ ಮಾಡಿದ್ದಣ್ಣ, ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಅಣ್ಣ ಸತ್ಯ ಹೇಳ್ತಾ ಇದ್ದೀನಿ ಅಣ್ಣ, ಬಿಟ್ಬಿಡೋಣ, ನಾನೇನು ಮಾಡಿಲ್ಲ. ನಮ್ಮ ಮುಂದೆ ಡೌ ಮಾಡ್ತೀಯಾ? ಅಣ್ಣ ಸತ್ಯವಲ್ಲ ಅಣ್ಣ, ನಾನೇನು ಮಾಡಿಲ್ಲ. ಅಣ್ಣ ನಿಮ್ಗೆ ಹೇಳ್ತಾ ಇದ್ದೀನಿ ಅಣ್ಣ. ಅಯ್ಯೋ, ಆ ಕಡೆಯಿಂದ ರೌಡಿಗಳ ವಾಯ್ಸ್ ಬೇರೆ ಕೇಳಿಸ್ತು. ಕಾಂತ ಏನಾದರೂ ಲಾಕ್ ಆಗೋಗ್ಬಿಟ್ಟ. ಏನಪ್ಪ ಮಾಡೋದು ಇವಾಗ? ವೇದಾಂತ ಕಾಲ್ ಮಾಡೋಣ ಅಂದರೆ ಆಫೀಸಲ್ಲಿ ಮೀಟಿಂಗ್ ಅಟೆಂಡ್ ಆಗಲೇಬೇಕು ಅಂತ ಹೋಗಿದ್ದಾನೆ. ಏನು ಮಾಡೋದು? ಆದರೂ ಒಂದ್ಸತಿ ಫೋನ್ ಮಾಡೋಣ. ಅಯ್ಯೋ, ಈ ವೇದಾಂತ ಬೇರೆ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಏನು ಮಾಡೋದು ಇವಾಗ? ಏನು ಮಾಡೋದು? ಕಾಂತಕ್ಕೆ ಫೋನ್ ಮಾಡಲಾ? ಓ ಬೇಡ ಮಂಗ ನನ್ನ ಮಗ ರಿಂಗ್ಟೋನ್ ಬೇರೆ ಜೋರಾಗಿ ಇಟ್ಕೊಂಡಿರ್ತಾನೆ. ಲಾಕ್ ಆಗಿಬಿಟ್ರೆ ಏನು ಮಾಡೋದು ಇವಾಗ? ಜಾಸ್ತಿ ಹೊಡೆಯೋದು ಬೇಡ, ಅಣ್ಣ ಬಂದ್ರೆ ಅವರೇ ನರಕ ತೋರಿಸ್ತಾರೆ. ನನ್ನ ಮಗನೇ, ಅಣ್ಣ ಬರ್ತಾವ್ರೆ, ಅಗ್ನಿ ಅಣ್ಣ, ಅವರೇ ನಿನಗೆ ನರಕ ತೋರಿಸ್ತಾರೆ. ಅಣ್ಣ ಯಾಕಣ್ಣ ಹಿಂಗೆ ಹೊಡಿತಾ ಇದ್ದೀರಾ? ಸತ್ಯವಾಗ್ಲೂ ನಾನು ಯಾರಿಗೂ ರಾಯಭಾರಿಯಾಗಿ ಬಂದಿಲ್ಲ, ಯಾರಿಗೂ ಕೆಲಸ ಮಾಡ್ತಾ ಇಲ್ಲ. ನಮ್ಮಮ್ಮ ಫೋನ್ ಮಾಡಿದ್ರು ಮಾತಾಡ್ತಾ ಇದ್ದೆ ಅಣ್ಣ. ನರಕ ತೋರಿಸ್ತೀನಿ. ಕಟ್ಟ ಕಾಲು. ಅಣ್ಣ, ಈ ನನ್ನ ಮಗನ ಹುಷಾರಾಗಿ ನೋಡ್ಕೋ. ಊಟ ಗೀಟ ಸುಸು ಮಾಡಕ್ ಎಲ್ಲಿ ಬಿಡಕ್ ಹೋಗ್ಬೇಡ. ಕಣ್ಣು ಅವನ ಮೇಲೆ ಇರ್ಲಿ. ಆಯ್ತಣ್ಣ. ಹುಷಾರ್. ಸಾಯಿಸ್ಬಿಡ್ತೀನಿ. ನಿಲ್ಸಣ. ಅಲ್ಲ, ಅವ್ರು ಹೊಡಿಯೋದ್ರಲ್ಲಿ ಒಂದು ನ್ಯಾಯ ಇದೆ. ನೀನ್ ಯಾಕಣ್ಣ ಹೊಡಿತಾ ಇದೆಯಾ? ಇಸ್ಯಾನೇ ಗೊತ್ತಿಲ್ಲ ನಿನಗೆ. ನೀನೇನೋ ತಪ್ಪು ಮಾಡಿದ್ಯಾ?